ಮದಿಮಲ್ ಮೀನು ಫ್ರೈ ಆಗ್ತಾ ಇದೆ ನೋಡಿ. ಫ್ರೈ ರೆಡಿ ಆಗಿದೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮದಿಮಲ್ ಮೀನು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮದಿಮಲ್ ಮೀನು ಫ್ರೈ ಮಾಡ್ತಾ ಇದ್ದೇವೆ. ನೋಡಿ ಹೇಗೆ ಮಾಡೋದಂತ. ಫಸ್ಟಿಗೆ ಮೀನನ್ನು ಕಟ್ ಮಾಡ್ಕೊಳ್ತಿದ್ದಾರೆ ಅಮ್ಮ. ಮದಿಮಲ್ ಮೀನಲ್ಲಿ ತುಂಬ ಪೊಡಸಿರುತ್ತೆ ನೋಡಿ. ತುಂಬ ಕ್ಲೀನ್ ಮಾಡಬೇಕು. ಜಾಸ್ತಿ ಮುಳ್ಳು ಇರುತ್ತೆ, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫಿಶ್. ಮದಿಮಲ್ ಮೀನಿಗೆ ಕನ್ನಡದಲ್ಲಿ ರಾಣಿ ಮೀನು ಅಂತ ಹೇಳ್ತಾರೆ. ನಾವು ತುಳುವಿನಲ್ಲಿ ಮದಿಮಲ್ ಮೀನು ಅಂತ ಹೇಳ್ತೇವೆ. ಇದು ನೋಡೋಕ್ಕೆ ರೆಡ್ ಕಲರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಫೋಟೋಸ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಬರ್ತಾ ಇದೆ, ತೆಗೆದಷ್ಟು ಬರ್ತಾ ಇದೆ. ತುಂಬನೇ ಇರುತ್ತೆ ಇದರ ಮೇಲೆ ಪೊಡಸ್. ತಲೆಯಲ್ಲಿ ಕಲ್ಲಿರುತ್ತೆ, ತಿನ್ನೋಕ್ಕಾಗಲ್ಲ. ಬೇರೆ ಫಿಶ್ದೆಲ್ಲ ತಲೆಯೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಬೋದು. ಇದ್ರಲ್ಲಿ ಫ್ರೈ ಮಾಡುವಾಗ ತೆಗಿಬೇಕಾಗತ್ತೆ, ಅದರಲ್ಲಿ ಕಲ್ಲಿರುತ್ತೆ, ಅದಕ್ಕೋಸ್ಕರ. ಇವಾಗ ಇದಾಯಿತು ಕಟ್ ಮಾಡಿಬಿಟ್ಟು. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಂಬರೋಣ. ಇವಾಗ ಫಿಶ್ಶಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೇನೆ. ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ. 2 ಸ್ಪೂನು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲಕ್ಕೆ ಜಾಸ್ತಿ ನೀರು ಮಾಡ್ಕೋಬಾರ್ದು, ತಿಕ್ಕಾಗಿರಬೇಕು ಮಸಾಲ, ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಫಿಶ್ಶಿಗೆ. ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಫಿಶನ್ನು ಇವಾಗ ಇದಕ್ಕೆ ಮಸಾಲಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಮಸಾಲ ಫಿಶ್ ಒಳಗೆ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಚ್ಕೊಂಡಾಯಿತು ಫಿಶ್ಶಿಗೆ. ಇವಾಗ ಒಂದು 15 ನಿಮಿಷ ಬಿಟ್ಟು ಫ್ರೈ ಮಾಡೋಣ. ಇವಾಗ 15 ನಿಮಿಷ ಆಯಿತು. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಾವಲಿ ಬಿಸಿ ಆಯಿತು, ಇದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಫಿಶನ್ನು ಹಾಕ್ಕೊತಿದ್ದೇವೆ ಕಾವಲಿಗೆ. ನೋಡಿ ಮದಿಮಲ್ ಮೀನು ಫ್ರೈ
ಆಗ್ತಾ ಇದೆ ನೋಡಿ. ನೋಡಿ ಇವಾಗ ಫಿಶನ್ನು ಪಲ್ಟಿ ಮಾಡ್ಕೊಂಡಿಟ್ಟಿದ್ದೇವೆ ನೋಡಿ. ಇವಾಗ ರೆಡಿಯಾಗಿದೆ. ಸರ್ವ್ ಮಾಡೋ ಪ್ಲೇಟಿಗೆ. ನೋಡಿ ಮದ್ಮಲ್ ಮೀನನ್ನ ಫ್ರೈ ರೆಡಿಯಾಗಿದೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮದ್ಮಲ್ ಮೀನು. ನೋಡಿ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.